ಭಾರತ್ ಜೋಡೋ ಹೆಸರಿನಲ್ಲಿ ಯುವ ಸಂಘ ಸ್ಥಾಪಿಸಲು ರಾಜ್ಯ ಸರ್ಕಾರ ಮುಂದಾಗಿರುವುದು ಸರಿಯಲ್ಲ. ಇದು ರಾಜ್ಯದ ತೆರಿಗೆ ಹಣವನ್ನು ಪೋಲು ಮಾಡಲು ಹುಡುಕಿರುವ ಮತ್ತೊಂದು ಮಾರ್ಗ ಎಂದು ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಭಾರತ್ ಜೋಡೋ ಯೋಜನೆಗೂ ರಾಜ್ಯ ಸರ್ಕಾರಕ್ಕೂ ಏನು ಸಂಬಂಧ ಎಂದಿರುವ ಅವರು ಈಗಾಗಲೇ ಖಾತರಿ ಯೋಜನೆಗಳ ಅನುಷ್ಠಾನ ಸಮಿತಿ ರಚಿಸಿ ಸರ್ಕಾರದ ಹಣವನ್ನು ವ್ಯರ್ಥ ಮಾಡಲಾಗುತ್ತಿದೆ. ಇದೀಗ ಅದರ ಮುಂದುವರೆದ ಭಾಗವಾಗಿ ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆ ಮಾಡಲು ಮುಂದಾಗಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಉದ್ಯೋಗ ನೀಡುವ ಯೋಜನೆಯೇ ಹೊರತು ಇದರಿಂದ ಜನರಿಗೆ ಯಾವುದೇ ಉಪಯೋಗವಾಗುವುದಿಲ್ಲ. ಮೊದಲು ಗುತ್ತಿಗೆದಾರರಿಗೆ ನೀಡಬೇಕಾಗಿರುವ 76,000 ಕೋಟಿ ರೂಪಾಯಿ ಬಾಕಿ ಹಣವನ್ನು ನೀಡಿ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ರಸ್ತೆ ಸಂಪರ್ಕ ಸರಿಯಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಅವುಗಳ ದುರಸ್ತಿ ಕಾರ್ಯವನ್ನು ಮೊದಲು ಕೈಗೆತ್ತಿಕೊಳ್ಳಲಿ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಅಧ್ಯಕ್ಷರನ್ನ ಮಾಡಿ ಅನುಷ್ಠಾನ ಮಾಡಕ್ಕೆ ಕೆಲವರಿಗೆಲ್ಲ ಕ್ಯಾಬಿನೆಟ್, ಕೆಲವರಿಗೆಲ್ಲ ಸಂಬಳ 30,000, 40,000, 150 ಕೋಟಿ ಖರ್ಚು ಬರ್ತಾ ಇದೆ. ಈಗ ಇದೊಂದು ಭಾರತ್ ಜೋಡೋ ಮಾಡಿ ಇದಕ್ಕೆಲ್ಲ 10 ಲಕ್ಷ ಕೊಟ್ರೆ ಮತ್ತೆ ಕಾಂಗ್ರೆಸ್ ಯಾರು ನಿರಾಶ್ರಿತರಿರ್ತಾರೆ ಆ ನಿರಾಶ್ರಿತರಿಗೆ ಒಂದು ಆಶ್ರಯ ಕೊಡೋ ಸ್ಕೀಮ್ ಇದು. ಭಾರತ್ ಜೋಡೋಗೂ ಸರ್ಕಾರಕ್ಕೂ ಏನ್ ಸಂಬಂಧ ಇದೆ? ಜನರ ಟ್ಯಾಕ್ಸ್ ಪೇಯ್ಡ್ ಇದು ಹಣ ಇದು. ಅದಕ್ಕೆ ಭಾರತ್ ಜೋಡೋ ಬೇಡ ಅಣ್ಣ. ಡಿ ಕೆ ಅಣ್ಣ, ಕರ್ನಾಟಕ ಜೋಡೋ ಫಸ್ಟ್ ಮಾಡು. ನೀನ್ ಭಾರತ ಆಮೇಲೆ ನೋಡ್ಗಣಿಯ. ಭಾರತ ದೊಡ್ಡದಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗಿದೆ. ಫಸ್ಟ್ ಕರ್ನಾಟಕದಲ್ಲಿರೋ ಈ ಸಾಲ ಬಿಲ್ಗಳು ಕೊಡಬೇಕು. ಕಾಂಟ್ರಾಕ್ಟರ್ದು ಇದು ಸಂಬಳಗಳು ಇವೆಲ್ಲ 76,000 ಕೋಟಿ ಬಿಲ್ಗಳು ಪೆಂಡಿಂಗ್ ಇರೋದು, ಬಾಕಿ ಇರೋವಂಥದ್ದು. ಅದನ್ನ ಕೊಡು, ಅದನ್ನ ಜೋಡಣೆ ಮಾಡು. ಈ ಬಾಕಿಗಳನ್ನ ತೀರಿಸುವಂತ ಜೋಡೋ ಮಾಡಿ ಫಸ್ಟ್. ಆಮೇಲೆ ನೀವು ಕಾಂಗ್ರೆಸ್ಸಿನ ನಿರಾಶ್ರಿತರಿಗೆ ಕೊಡುವಂತ ಈ ಭಾರತ್ ಜೋಡೋ ಏನಿದೆ ಅದೊಂದು ನಿರಾಶ್ರಿತರಿಗೆ ಈಗ ಗ್ಯಾರಂಟಿ ಹಣಕ್ಕೆ ಕೊಟ್ಟರೆ ಅದೊಂದು ಸ್ಕೀಮ್ ಅಷ್ಟೇ ಇದೊಂದು.